ದಿನಗಳ ಕಾಲ ರಾಜ್ಯದಲ್ಲಿದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೀಗ ಕಲಬುರಗಿಯಿಂದ ಡೆಲ್ಲಿಗೆ ತೆರಳಿದ್ದಾರೆ. ಸಂಪುಟ ರಚನೆಯ ಕಸರತ್ತು ಜೋರಾಗಿ ನಡೀತಾ ಇರುವಂತಹ ಬೆನ್ನಲ್ಲೇ ರಾಜ್ಯದಿಂದ ಈಗಾಗಲೇ ದೆಹಲಿಗೆ ಶಿಫ್ಟ್ ಆಗಿದ್ದಾರೆ. ವಿಮಾನದಲ್ಲಿ ಡೆಲ್ಲಿಗೆ ತೆರಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ನೂತನ ಸಚಿವರ ಹೆಸರನ್ನ ಫೈನಲ್ ಮಾಡುವಂತಹ ಕಸರತ್ತು ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ದು, ಡಿಕೆ ಜೊತೆ ಎಷ್ಟು ಮಂದಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು, ಜೊತೆಗೆ ಡಿಕೆ ಜೊತೆಗೆ ಎಷ್ಟು ಜನ ಮಂತ್ರಿಗಳಾಗಬೇಕು ಅನ್ನುವಂತ ನಿರ್ಧಾರ ಮಾಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. Hotel Management with AI. Join IIHM, International Institute of Hotel Management. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ 2 ದಿನಗಳ ಕಾಲ ರಾಜ್ಯದಲ್ಲಿದ್ದರು. ಹಲವು ನಾಯಕರು ಹೋಗಿ ಈಗಾಗಲೇ ಅವರನ್ನ ಭೇಟಿ ಮಾಡಿ ತಮಗೂ ಕೂಡ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ. ಇದೀಗ ಆ ಲಿಸ್ಟ್ ಕೂಡ ಅವರ ಬಳಿ ಇದೆ. ಆ ಲಿಸ್ಟನ್ನು ತೆಗೆದುಕೊಂಡು ಈಗ ದೆಹಲಿಗೆ ಹೊರಟಿದ್ದಾರೆ. ಸಂಪುಟ ರಚನೆಗೆ ಕಸರತ್ತು ದೆಹಲಿಯಲ್ಲಿ ನಡೀತಾ ಇರೋದ್ರಿಂದಾಗಿ ವಿಮಾನದಲ್ಲಿ ದೆಹಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ತೆರಳಿದ್ದಾರೆ. ನೂತನ ಸಚಿವರ ಹೆಸರನ್ನ ಫೈನಲ್ ಮಾಡುವಂತಹ ಕಸರತ್ತು ಮಧ್ಯಾಹ್ನದೊಟ್ಟಿಗೆ ಒಂದು ಪಟ್ಟಿ ಈಗಾಗಲೇ ಸಿದ್ಧತೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಜೊತೆಗೆ ಎಷ್ಟು ಮಂದಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು, ಜೊತೆಗೆ ಎಷ್ಟು ಜನ ಮಂತ್ರಿಗಳಾಗಬೇಕು, ಡಿಸಿಎಂ ಇರಬೇಕಾ, ಇದೆಲ್ಲದರ ಬಗ್ಗೆ ಕೂಡ ಒಂದು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಈಗಾಗಲೇ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇಬ್ಬರೂ ಕೂಡ ಒಟ್ಟಿಗೆ ದೆಹಲಿಗೆ ತೆರಳಿದ್ದಾರೆ. ಇಬ್ಬರೂ ಕೂಡ ತಮ್ಮ ತಮ್ಮ ಪಟ್ಟಿಯನ್ನು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಸಾಕಷ್ಟು ನಾಯಕರುಗಳು ಕೂಡ ಹೋಗಿ ಭೇಟಿ ಮಾಡಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಆ ಪಟ್ಟಿ ಕೂಡ ಸಿದ್ಧವಾಗಿದೆ. ಎಲ್ಲವನ್ನ ಪರಾಮರ್ಶಿಸಿ ಹೈಕಮಾಂಡ್ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಇನ್ನು ಗ್ಯಾಸ್ ಬೆಲೆ ಏಕಾಏಕಿ ಏರಿಕೆ ಆಗ್ತಾ ಇರೋದ್ರಿಂದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಈ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ದರ ಅಂತೂ ದುಪ್ಪಟ್ಟಾಗ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು, ಏಕಾಏಕಿ ಬೆಲೆ ಏರಿಕೆ ವಿರುದ್ಧ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಪ್ರತಿನಿತ್ಯವೂ ಕೂಡ ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿತು, ಸಿಎನ್ಜಿ ದರ ಏರಿಕೆ ಆಯಿತು. ಇದೀಗ ಗೃಹ ಬಳಕೆ ಸಿಲಿಂಡರ್ ಜೊತೆಗೆ ಕಮರ್ಷಿಯಲ್ ಸಿಲಿಂಡರ್ ಈಗ ಮತ್ತೆ ಹೆಚ್ಚಳ ಮಾಡಿರುವುದರಿಂದಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ 46 ರೂಪಾಯಿ ಏಕಾಏಕಿ ಹೆಚ್ಚಳ ಮಾಡಿರುವುದರಿಂದಾಗಿ ಆಕ್ರೋಶ ಭರಿತರಾಗಿ ಮಾತನಾಡಿದ್ದಾರೆ. ಗ್ಯಾಸ್ ಬೆಲೆ, ಪೆಟ್ರೋಲ್ ಬೆಲೆ, ಆಮೇಲೆ ಡೀಸೆಲ್ ಬೆಲೆ, ಪ್ರತಿಯೊಂದರ ಬೆಲೆ ಮೋದಿ ಅದನ್ನು ದಿನ ಬಿಟ್ಟು ದಿನ ಏರಿಸ್ತಾನೆ ಇದ್ದಾರೆ. ಬಹುಶಃ ಅವರಿಗೆ ದೇಶದ ಬಗ್ಗೆ ಕಾಳಜಿ ಇಲ್ಲ ಮತ್ತು ಜನ ಏನು ನಂಬಿಕೆ ಇಟ್ಟು ಅವರಿಗೆ ವೋಟ್ ಕೊಟ್ಟು ಆರಿಸಿ ತಂದು ಸರ್ಕಾರ ಮಾಡಿತ್ತು, ಅವಕಾಶ ಮಾಡಿಕೊಟ್ಟಿತ್ತು, ಅದನ್ನು ಇವತ್ತು ಆ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ.